ಯಮ್ಮ ನಾನು ಬರತಕ್ಕ ಏನು ಮಾಡ್ತಾ ಇದ್ದೀನಿ ನೀನು? ಆಮೇಲೆ ನೀನೇನು ಮಾಡ್ತಾ ಇದ್ದೆ? ಏನು ಕಟ್ಬಾರ್ದು ನೀನೇನು ಮಾಡ್ತಾ ಇದ್ದೆ? ಊಟ ಯಾರು ಹಾಕಿದ್ರು? ಅಪ್ಪನ? ಅಪ್ಪ ಏನು ಹಾಕಿದ್ರು? ಓಯ್ ನಡಿ ನಡಿ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಣಾ ಪರಿಮಳಾಚಾರ್ಯ ಲೈಫ್ ಸ್ಟೈಲ್. ಇಷ್ಟು ದಿನ ವೀಣಾ ಪರಿಮಳಾಚಾರ್ಯ ಅಂತ ಮಾತ್ರ ಇತ್ತು ನನ್ನ ಚಾನಲು. ಈಗ ನನ್ನ ಜೀವನ ಶೈಲಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರುವಂಥ ಪ್ರಯುಕ್ತ ನನ್ನ ಚಾನಲ್ಗೆ ಲೈಫ್ ಸ್ಟೈಲ್ ಅಂತ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೆ. ಇವತ್ತು ಹೆಲ್ದಿ ರೆಸಿಪಿ ಜೊತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಒಂದೊಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಸಿರಿಧಾನ್ಯದಿಂದ ಕಿಚಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಆರ್ಕ ಸಿರಿಧಾನ್ಯವನ್ನು ಉಪಯೋಗಿಸ್ಕೊಂಡು ಕಿಚಡಿ ಮಾಡ್ತಾಯಿದ್ದೀನಿ. ಸುಮಾರು 8 ಗಂಟೆಗಳ ಕಾಲ ಅದನ್ನು ನೆನೆಸಿಟ್ಟಿದ್ದೆ. 1/4 kg ಆರ್ಕ ಸಿರಿಧಾನ್ಯಕ್ಕೆ ಒಂದು 100 ಗ್ರಾಮ್ ಅಷ್ಟು ನಾನು ತೊಗರಿಬೇಳೆನ ತೊಳೆದು ಸೇರಿಸ್ಕೊಂಡು ಅದಕ್ಕೆ 1 ಲೀಟ್ರ್ ಆಗೋಷ್ಟು ನೀರನ್ನು ಹಾಕಿ 2 ವಿಷಲು ತೊಗೊಳ್ತೀನಿ. ಅದು ಬೇಯೋಷ್ಟರಲ್ಲಿ ನಾನಿಲ್ಲಿ ಒಂದು ಕಡೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡಿಕೊಂಡು ಹಾಗೆ ಕಿಚಡಿಗೆ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ ಆದಂಥ ಒಂದು ರೆಸಿಪಿ ಅಂತ ಹೇಳ್ಬಹುದು, ಬಟ್ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಸಿರಿಧಾನ್ಯ ತಿಂತಾ ಇದ್ದೀರಾ ಅಂತ ಎಲ್ಲೂ ಕೂಡ ನಿಮಗೆ ಫೀಲ್ ಆಗಲ್ಲ, ಅಥವಾ ಅದು ಹೆಂಗಿರುತ್ತೋ ಟೇಸ್ಟು ಅಂತ ಕೂಡ ನಿಮಗೆ ಎಲ್ಲೂ ಅನಿಸಲ್ಲ. ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಮನೇಲಿ. ನನಗೂ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ತುಂಬ ದಿನಗಳಾದಮೇಲೆ ಇದರಲ್ಲಿ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ನಿಮ್ಮೆಲ್ಲರ ಬೆಂಬಲ ಪ್ರೀತಿ ನನ್ನ ಮೇಲಿದೆ ಅಂತ ಹೇಳಿ ನಾನು ನಂಬ್ತಾ ನನ್ನ ವೀಡಿಯೋಗೆ ಒಂದೊಳ್ಳೆ ವ್ಯೂಸ್ನ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಮೊದಲನೇದಾಗಿ ಅಂತ ಹೇಳ್ತಾ, ನಿಮಗೆ ನನ್ನ ವೀಡಿಯೋ ಒಂದು ಸ್ವಲ್ಪ ಆದರೂ ಇಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್ ನನಗೆ ಪ್ರೋತ್ಸಾಹ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ ಅಂತ ಹೇಳಿ. ಇಲ್ಲಿ ಕಿಚಡಿಗೆ ನಾನು 1 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. 1 ಟೊಮ್ಯಾಟೊ ಹಣ್ಣನ್ನು ಚಾಪರ್ ಮುಖಾಂತರ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಚಾಕುಲೇ ಸಣ್ಣದಾಗಿ ಬೇಕಾದರೆ ಹೆಚ್ಕೋಬಹುದು. ಇಲ್ಲಿ ನೀವು ನೋಡಬಹುದು ಸಿರಿಧಾನ್ಯ ಬೆಂದಿದೆ, ತುಂಬ ಒಳ್ಳೆ ಹದವಾಗಿ ಬೆಂದಿದೆ ಅಂತಲೇ ಹೇಳಬಹುದು. ನಮಗೆ ಇಲ್ಲಿ ಸ್ವಲ್ಪ ಮೆತ್ತಗೆ ಬೆಂದಿದೆ, ಯಾಕಂದರೆ ನಾನು ಕಿಚಡಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಮೆತ್ತಗೆ ಬೇಯಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿನೇ ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಜೀರಿಗೆ ಹಾಕೋದ್ರಿಂದ ಕಿಚಡಿಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳಬಹುದು. ನಿಮಗೆ ಜೀರಿಗೆ ಇಷ್ಟ ಆಗಿಲ್ಲ ಅಂದರೆ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಆದರೆ ಜೀರಿಗೆನ ಬಳಸೋದ್ರಿಂದ ನಿಮಗೆ ಡೈಜೆಷನು ಚೆನ್ನಾಗಾಗುತ್ತೆ. ನೀವು ಮಾಡೋ ಪ್ರತಿ ಅಡುಗೆಗೂ ಒಂದು ಸ್ವಲ್ಪ ಜೀರಿಗೆ ಪುಡಿ ಆದರೆ ಅಥವಾ ಜೀರಿಗೆ ಆಗಲಿ ಬಳಸೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು. ನಿಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬಹುದು. ಗ್ಯಾಸ್ಟ್ರಿಕ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬಹುದು. ಇನ್ನು ಈ ಜೀರಿಗೆ ಸಾಸಿವೆ ಸಿಡಿದ ಮೇಲೆ 3 ಎಸಲಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ನ ಕೂಡ ಯೂಸ್ ಮಾಡೋದ್ರಿಂದ 2 ಹಸಿರು ಮೆಣಸಿನ್ಕಾಯಿ ಮಾತ್ರ ನಾನಿಲ್ಲಿ ಉಪಯೋಗಿಸಿದ್ದೀನಿ. ಇದಿಷ್ಟು ಸ್ವಲ್ಪ ಬೆಂದ ಮೇಲೆ, ಅಂದರೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಟೊಮೆಟೊನ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು. ಮ್ಯಾಶ್ ಆದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಗಳನ್ನ ಹಾಕ್ಕೊಳ್ಳೋಣ. ಈಗ ಟೊಮೆಟೊ ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ. ನಾನು ನನಗೆ ಎಷ್ಟು ಬೇಕು ಖಾರ ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ನ ನೀವು ನಿಮ್ಮ ಟೇಸ್ಟ್ ಅಳತೆಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನಾನು ತೋರಿಸೋ ರೆಸಿಪಿಗಳಲ್ಲಿ ಎಲ್ಲ ಕ್ರಮ ನೀವು ಸೇಮ್ ಮಾಡಿದ್ರೂ ಕೂಡ
ಉಪ್ಪು ಮತ್ತು ಖಾರ ಮಾತ್ರ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸೇರಿಸ್ಕೋಬಹುದು, ಆಪ್ಷನಲ್ ಅದು. ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಒಂದು ಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರ ಒಂದು ಪೂರ್ತಿ ಹಸಿ ವಾಸನೆ ಹೋಗೋ ಹಾಗೆ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದಿಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಲ್ವ ಸಿರಿಧಾನ್ಯದ್ದು ಮತ್ತು ಬೇಳೆ ಮಿಶ್ರಣ, ಇದನ್ನು ನಾನಿಲ್ಲಿ ಈಗ ಬೆಂದಿರುವಂಥ ಈ ಒಂದು ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸಿರಿಧಾನ್ಯ ಅಂತ ಹೇಳಿದ್ರೆ ಒಂದು ನಿಮಗೆ ದಿಢೀರಾಗಿ ಅಂದರೆ ಆವಾಗ ಮಾಡಿಕೊಂಡು ಆವಾಗಲೇ ತಿಂತೀನಿ ಅಂತ ಅಂದರೆ ಇಟ್ಸ್ ಗುಡ್. ಬಟ್ ನೀವು ಡಬ್ಬಿಗೆಲ್ಲ ತೊಗೊಂಡೋಗ್ತೀರಾ ಅಂತ ಹೇಳಿದ್ರೆ ಅದು ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಯಾಕಂದರೆ ನೀರನ್ನು ತುಂಬ ಅಬ್ಸರ್ವ್ ಮಾಡುತ್ತೆ ಸಿರಿಧಾನ್ಯ ಅಂತ ಹೇಳ್ಬಹುದು. ಸೊ ನೀವು ಆವಾಗಲೇ ತಿಂತೀರಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬಹುದು. ಬಟ್ ನೀವೇನಾದರೂ ಡಬ್ಬಿಗೆಲ್ಲ ಹಾಕ್ಕೊಂಡು ಹೋಗ್ತೀರಾ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ತೆಳುಗೆ ಮಾಡಿಕೊಂಡು ತೊಗೊಂಡು ಹೋಗಬೇಕಾಗತ್ತೆ. ಆಗ ನೀವು ಮಧ್ಯಾಹ್ನ ನೀವು ತಿನ್ನುವಾಗ ಕನ್ಸಿಸ್ಟೆನ್ಸಿ ಸರಿಗಿರುತ್ತೆ. ನೀವು ಗಟ್ಟಿಯಾಗಿ ಮಾಡ್ಕೊಂಡು ಡಬ್ಬಿಗೆ ಎಲ್ಲ ಹಾಕೊಂಡು ಹೋಗ್ತೀರಾ ಅಂದರೆ ಮಧ್ಯಾಹ್ನದಷ್ಟೊತ್ತಿಗೆ ತುಂಬ ಗಟ್ಟಿ ಆಗಿಬಿಡುತ್ತೆ. ನಾನಿಲ್ಲಿ ತಕ್ಷಣಕ್ಕೆ ತಿನ್ನೋದ್ರಿಂದ ನಾನು ಸ್ವಲ್ಪ ಈ ಕನ್ಸಿಸ್ಟೆನ್ಸಿಲೇ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಬಹುದು. ನಿಮಗೆ ಬೇಕಾದರೆ ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಬೇಕಾದರೆ ನೀರನ್ನು ಸೇರಿಸ್ಕೊಳ್ಬಹುದು. ಈಗ ನನಗೇನು ಬೇಕು ಅದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನೇನು ಜಾಸ್ತಿ ಕುದಿಸೋವಂಥ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನನಗೆ ಮಸಾಲೆನೂ ಬೆಂದಿರೋದ್ರಿಂದ ಮತ್ತು ಸಿರಿಧಾನ್ಯ ಕೂಡ ನಮಗೆ ಈಗ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಏನು ಮಸಾಲೆ ಮತ್ತು ಸಿರಿಧಾನ್ಯ ಎಲ್ಲ ಬೇಯಬೇಕು ಕುದಿಬೇಕು ಅನ್ನೋ ನೆಸೆಸಿಟಿ ಇಲ್ಲ. ತುಂಬ ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡತ್ತೆ. ನೀವು ಬರೀ ಸಿರಿಧಾನ್ಯನ ನೆನೆಸಿಟ್ಕೊಂಡಿದ್ರೆ ತುಂಬ ಕ್ವಿಕ್ಕಾಗಿ ಈ ಒಂದು ಅಡುಗೆನ ಮಾಡ್ಕೊಳ್ಬಹುದು. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಹಿಂಡ್ಕೊಂಡಿದ್ದೀನಿ. ಈಗ ಇದಿಷ್ಟು ಆದಮೇಲೆ ಸಿರಿಧಾನ್ಯದ ಕಿಚಡಿ, ಆರ್ಕ ಸಿರಿಧಾನ್ಯ ಉಪಯೋಗಿಸ್ಕೊಂಡು ಮಾಡಿರುವಂಥ ಕಿಚಡಿ ಇವಾಗ ರೆಡಿ ಆಯಿತು. ಇದು ಎಲ್ಲ ಏಜ್ ಅವರು ಕೂಡ ಊಟ ಮಾಡ್ಬೋದಾದಂಥ ಒಂದು ಆಹಾರ ಅಂತಲೇ ಹೇಳ್ಬೋದು. ಡಯೆಟ್ ಮಾಡ್ತಾ ಇದ್ದೀವಿ ನಾವು, ಸಣ್ಣ ಆಗಬೇಕು ಅನ್ನುವಂಥವ್ರು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ. ಯಾಕಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಅಡುಗೆ ಇದು ಅಂತಲೇ ಹೇಳಬಹುದು. ಈಗ ಫೈನಲ್ ಆಗಿ ಸ್ವಲ್ಪ ತುಪ್ಪನ ಮೇಲಿಂದ ಹಾಕ್ಕೊಂಡಿದ್ದೀನಿ. ಈಗ ನಮ್ಮ ಹೆಲ್ದಿ ಟೇಸ್ಟಿ ಆದಂಥ ಆರ್ಕ ಸಿರಿಧಾನ್ಯದ ಕಿಚಡಿ ರೆಡಿ ಆಯಿತು. ಇನ್ನಿದಾದಮೇಲೆ ಮಾರ್ಕೆಟ್ಗೆ ಹೋಗಿದ್ದೆ, ಒಂದಷ್ಟು ತರಕಾರಿಗಳನ್ನೆಲ್ಲ ಶಾಪ್ ಮಾಡ್ಕೊಂಬಂದೆ. ಈಗ ಆ ತರಕಾರಿಗಳು ಉಪಯೋಗಿಸ್ಕೊಂಡು ಒಂದು ವೆಜಿಟೇಬಲ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸೌಟಷ್ಟು ಅಥವಾ ಒಂದು 2 ಕಪ್ಪಷ್ಟು ಅಂತ ಹೇಳಬಹುದು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ಅಥವಾ ಕಾಲ್ಗಿಂತ ಜಾಸ್ತಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಸೇರಿಸ್ಕೊಂಡು ದಿಢೀರಂತ ಒಂದು ದೋಸೆ ಮಾಡೋದು ಹೇಳ್ಕೊಡ್ತೀನಿ. ಅದು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ತುಂಬಾ ಟೇಸ್ಟಿ ಆಗಿತ್ತು. ನೀವು ಮರೀದೆ ಇದನ್ನು ಟ್ರೈ ಮಾಡಿ. ಸೊ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಕಾರ್ನ್ ನಾನೇನಿಲ್ಲಿ ಬೇಯಿಸಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರುವಂಥ ಬೀನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾನು ಚಾಪರಿಂದ ಮಾಡ್ಕೊಂಡಿರೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಪೂರ್ತಿ ಕ್ಯಾರೆಟ್ ತುರಿದು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಏನಂತಾರೆ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತಾರೆ ಇದನ್ನು. ಒಣಮೆಣಸಿನ್ಕಾಯಿನ ತರಿಯಾಗಿ ಗ್ರೈಂಡ್ ಮಾಡಿರ್ತಾರೆ ಅಷ್ಟೇ. ಹಸಿರು ಮೆಣಸಿನ್ಕಾಯಿ ಯಾಕೆ ಹಾಕಲ್ಲ ಅಂದರೆ ಇಲ್ಲಿ ಬೀನ್ಸ್ ಕೂಡ ಸಣ್ಣದಾಗಿ ಹೆಚ್ಚಿದ್ದೀನಲ್ವ, ಮಕ್ಕಳು ತಿನ್ನೋದ್ರಿಂದ ಮಧ್ಯೆ ಹಸಿರು ಮೆಣಸಿನ್ಕಾಯಿ ಏನಾದರೂ ಸಿಕ್ಬಿಟ್ರೆ ನಮ್ಮ ಮನೇಲಿ ಮಕ್ಕಳು ಖಾರ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೋಬಹುದು. ಯಾಕಂದರೆ ನಾವು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಖಾರವಾಗಿ ಇದಕ್ಕೇನು ಖಾರ ಹಾಕಲೇಬೇಕಂತ ಎಲ್ಲ ಏನೂ ಇಲ್ಲ. ಇನ್ನು ಇದಕ್ಕೆ ಯಾವುದೇ ಸೋಡಾ ಆಗಲಿ ಮತ್ತೊಂದು ಮೊಸರಾಗಲಿ ಯಾವುದು ನಾನು ಸೇರಿಸ್ತಾ ಇಲ್ಲ. ಜಸ್ಟ್ ನಾನಿವಾಗ ಉಪ್ಪು ಹಾಕ್ಕೊಂಡು ಡೈರೆಕ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಹದಕ್ಕೆ ದೋಸೆ ಹಿಟ್ಟಿನ ಹದ ಎಲ್ಲ ನಿಮಗೆ ಗೊತ್ತಿರತ್ತಲ್ವ, ಅದೇ ಹದಕ್ಕೆ ನಾವಿಲ್ಲಿ ಇದನ್ನು ಕಲಸಿ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ತೀನಿ. ಈಗ ನನಗೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ನೀವು ಇಲ್ಲಿ ಚೆಕ್ ಮಾಡಿದ್ರೆ
ಈ ದೋಸೆ ಹಿಟ್ಟಿನ ಅದಕ್ಕೆ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ರವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ನಮಗೆ ಗಟ್ಟಿನೂ ಕೂಡ ಆಗುತ್ತೆ. ಒಂದು 5 ನಿಮಿಷ ನಾವು ಪ್ಲೇಟ್ನ ಮುಚ್ಚಿಟ್ಟು ಮತ್ತೆ ಅದನ್ನು ದೋಸೆ ಹಾಕುವಾಗ ಒಂದ್ಸರಿ ಚೆಕ್ ಮಾಡಿ ಇನ್ನು ಸ್ವಲ್ಪ ನೀರು ಸೇರಿಸಿ ಬೇಕಾದರೆ ನಾವು ಮಾಡ್ಕೊಳ್ಬಹುದು. ಈಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ. ಚಟ್ನಿಗೆ ಇಲ್ಲಿ ಒಂದು ಜಾರಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಜೊತೆಗೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು 3/4 ಹೋಳು ತೆಂಗಿನಕಾಯಿನ ಇಲ್ಲಿ ಬಳಸ್ತಾ ಇದ್ದೀನಿ. ನಾನು ಚಟ್ನಿನ ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಬೆಳ್ಳುಳ್ಳಿ, ಹುಣಸೆಹಣ್ಣು ಆ ಥರ ಎಲ್ಲ ಏನೂ ಹಾಕಲ್ಲ ನನ್ನ ಚಟ್ನಿಗೆ. ಬಟ್ ಇದೇ ಚಟ್ನಿನೇ ನಿಮಗೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದ್ಸರಿ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಕಾಯಿ ಚಟ್ನಿ, ಇದಕ್ಕೆ ಉಪ್ಪು 3 ಸೇರಿಸ್ಕೊಂಡಿರೋದು. ಉಪ್ಪು, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ, ಇದಿಷ್ಟೇ ನಾನು ಸೇರಿಸಿರೋದು. ನಿಮಗೆ ಸಾಮಾನ್ಯ ಈ ಬೆಣ್ಣೆ ದೋಸೆ ಸೆಂಟರಲ್ಲೆಲ್ಲ ನೀವು ಚಟ್ನಿ ತಿಂದಿರ್ತೀರಾ ಅಂತ ಹೇಳಿದ್ರೆ ಅದು ಹೀಗೇ ಇರುತ್ತೆ. ನಿಮಗೆ ತುಂಬ ರುಚಿಯಾಗಿರುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿಕೊಂಡು ಟ್ರೈ ಮಾಡಿ. ಇಲ್ಲಿ ನಾನು ಚಟ್ನಿನ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ದೋಸೆನ ಮಾಡ್ಕೊಳ್ಳೋಣ. ಇಲ್ಲಿ ದೋಸೆ ಹಿಟ್ಟು ನೀವು ನೋಡ್ತಾ ಇರಬಹುದು, ಬಟ್ ನನಗೇನು ತುಂಬ ಗಟ್ಟಿ ಆಗಿರಲಿಲ್ಲ. ಆಗಲೇ ಕಲಸಿಟ್ಟಿದ್ನಲ್ಲ ಅದೇ ಹದದಲ್ಲೇ ಪರ್ಫೆಕ್ಟಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ. ಮತ್ತೇನು ನಾನು ನೀರು ಸೇರಿಸ್ಕೊಂಡಿಲ್ಲ ಇದಕ್ಕೆ. ಈಗ ಕಾವಲಿಗೆ ದೋಸೆ ಹಾಕೋಕ್ಕೂ ಮುಂಚೆ ಒಂದು ಸ್ವಲ್ಪ ನೀರನ್ನು ಸಿಡಿಸ್ಕೊಳ್ಳೋಣ. ಯಾಕಂದರೆ ನಮ್ಮದು ಕಬ್ಬಿಣದ ಹೆಂಚಾಗಿರೋದ್ರಿಂದ ದೋಸೆ ಹಾಕೋಕ್ಕೂ ಮುಂಚೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ನಾವು ಕಾವಲಿಗೆ ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೇ. ನಾನ್ ಸ್ಟಿಕ್ಕಲ್ಲೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ನೀರು ಹಾಕೊಳ್ಳೋದೇನು ಬೇಕಿಲ್ಲ. ಈಗ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ನೀವು ದೋಸೆನ ಹರಡ್ಕೊಳ್ಬಹುದು. ನಿಮಗೆ ಸೌಟಲ್ಲಿ ಹರಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಬೇಕಾದರೆ ದೋಸೆ ಹಿಟ್ಟು ಹಾಕಿ ಕೈಯಲ್ಲೇ ನಾವು ಈ ರೊಟ್ಟಿನ ಹರಡ್ತೀವಲ್ವ ಆ ಥರ ನೀವು ಹರಡ್ಕೊಳ್ಬಹುದು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ದೋಸೆ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ಸೈಡ್ ಡಿಶ್ ಬೇಕಾಗೇ ಇಲ್ಲ, ಚಟ್ನಿ ಆಗಲಿ ಸಾಸ್ ಆಗಲಿ ಏನೂ ಬೇಕಿಲ್ಲ, ಹೀಗೇ ದೋಸೆನ ತಿನ್ಬಹುದು, ಅಷ್ಟು ರುಚಿಯಾಗಿತ್ತು. ನಾನು ಇರಲಿ ಚಟ್ನಿ ಅಂತ ಹೇಳಿ ನಾನು ಸ್ವಲ್ಪ ಚಟ್ನಿ ಕೂಡ ಮಾಡಿಕೊಂಡೆ. ಇದನ್ನು ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಾವಿಲ್ಲೇನು ತರಕಾರಿನ ಬೇಯಿಸದೆ ಹಾಕಿರೋದ್ರಿಂದ ಸಿಮ್ಮಲ್ಲಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಲ್ಲಿ ತಟ್ಟೆ ಮುಚ್ಚಿಟ್ಟು ನಾನು 1-2 ನಿಮಿಷ ಬೇಯಿಸ್ಕೊಳ್ತೀನಿ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ನನ್ನ ಕಾರ್ನು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಆ್ಯಕ್ಚುಯಲಾಗಿ ಹೇಳಬೇಕಂದ್ರೆ ದೋಸೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ದೋಸೆನ ನಾವು ಇನ್ನೊಂದು ಸೈಡು ಕೂಡ ತಿರುಗಿಸಿ ಬೇಯಿಸ್ಕೋಬಹುದು, ಅಥವಾ ನೀವು ಒಂದೇ ಸೈಡೇ ಸಾಕಾಗತ್ತೆ ಅಂತ ಹೇಳಿದ್ರೆ ಬೇಕಾದರೆ ತೆಗಿಬಹುದು. ನಾನು ಇನ್ನೂ ಒಂದು ಸೈಡ್ ಕೂಡ ತಿರುಗಿಸಿ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ಅಂತ ಹೇಳಿದ್ರೆ ನೀವು ಈ ಥರ ಆರಾಮಾಗಿ ಮಾಡ್ಬೋದು. ಬೆಳಗಿನ ತಿಂಡಿಗೂ ಕೂಡ ದಿಢೀರಂತ ನಾವು ಈ ದೋಸೆನ ಪ್ರಿಪೇರ್ ಮಾಡಿ ಕೊಡ್ಬೋದು. ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೆ, ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮನೇಲಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು ಮಕ್ಕಳು, ನಮ್ಮನೆಯವರು ಎಲ್ಲರೂ ಕೂಡ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ. ಈ ಒಂದು ಕಾರ್ನ್ ಹಾಕಿದ್ದೀನಲ್ಲ, ಈ ಜಾಗದಲ್ಲಿ ನೀವು ಬೇಕಾದರೆ ಚಿತ್ಕಿದ ಬೇಳೆನ ಸ್ವಲ್ಪ ಬೇಯಿಸ್ಕೊಂಡು ನೀವು ಇದಕ್ಕೆ ಹಾಕೋಬಹುದು. ಅಂದರೆ ಇತ್ಕಿದ ಬೇಳೆ ಅಂತಾರಲ್ವಾ, ಅವರೆಕಾಳನ್ನ ಇತ್ಕಿ ಬೇಳೆ ಮಾಡ್ಕೊಳ್ತೀವಲ್ವ, ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಸೇರಿಸ್ಕೋಬಹುದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ದೋಸೆನ ಹಾಕಿದ್ದೀನಿ, ಇದು ಕೂಡ ಚೆನ್ನಾಗಿ ಬಂತು, ನಿಮಗೆ ತೋರಿಸೋಣ ಅಂಥೇಳಿ ಹಾಕಿದ್ದೀನಿ. ನೀವು ಒಂದು ದಿವಸ ಖಂಡಿತ ಇದನ್ನು ಟ್ರೈ ಮಾಡಿ ಹೇಗಾಯಿತು ದೋಸೆ ಅಂಥೇಳಿ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರೀ, ಹೆಂಗಿದೆ ದೋಸೆ? ಸೂಪರ್ ಆಗಿದೆ, ಸೂಪರ್. ಅದರಲ್ಲಿ ಹಾಕಿರೋದು ತರಕಾರಿ ಎಲ್ಲ ಬೆಂದಿದ್ಯಾ? ತುಂಬ ಚೆನ್ನಾಗಿ ಬೆಂದಿದೆ. ಚಟ್ನಿನೂ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಎರಡಕ್ಕೂ? ತುಂಬ ಚೆನ್ನಾಗಿದೆ. ಎಲ್ಲರೂ ಮಾಡ್ಕೊಂಡು ಟ್ರೈ ಮಾಡಿ. ಈಗ ಮತ್ತೊಂದು ಹೆಲ್ದಿ ರೆಸಿಪಿ ನೋಡೋಣ. ಇದು ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತ ಹೇಳ್ಬೋದು, ಅಥವಾ ಕ್ಯಾಪ್ಸಿಕಮ್ ರೈಸ್ ಅಂತಲೂ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟ್ಗುಟ್ಟದ ಮೇಲೆ ಬೇರೆ ಇಂಗ್ರೀಡಿಯೆಂಟ್ಗಳನ್ನ ಸೇರಿಸ್ಕೊಳ್ತಾ ಹೋಗೋಣ.
ಈಗ ಸಾಸಿವೆ ಕೂಡ ಚಿಟ್ಗುಟ್ಟಾಯಿತು. ಈಗ ಅದಕ್ಕೆ ಕಡಲೆಬೀಜ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮಿಂದ ತುಂಬ ಡಿಶಸ್ನ ಮಾಡಬಹುದು, ಅದರಲ್ಲಿ ಈ ಒಂದು ರೈಸ್ ಕೂಡ ಒಂದು ಅಂತ ಹೇಳ್ಬಹುದು. ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ, ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ. ಯಾಕಂದರೆ ಚೆನ್ನಾಗಾಗಿದ್ರೆ ಮಾತ್ರನೇ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಟೇಸ್ಟ್ ಏನಾದರೂ ಹಾಗೆ ಹೀಗೆ ಆಗಿದ್ರೆ ನಾನು ನಿಮಗೆ ತೋರ್ಸೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಮಸ್ಟ್ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರವಾಗಿ. ಇದು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದ್ಮೇಲೆ ನೆಕ್ಸ್ಟು ಇದಕ್ಕೆ ಅರಿಶಿಣದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಒಳ್ಳೆ ಕಲರ್ಗೋಸ್ಕರ ಅಂತ ಹೇಳ್ಬೋದು. ಮತ್ತು ಈ ಚಳಿಗಾಲದಲ್ಲಿ ಸ್ವಲ್ಪ ಅರಿಶಿಣ ಜಾಸ್ತಿ ಉಪಯೋಗಿಸೋದು ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಸೊ ಹಾಗಾಗಿ ಈಗ ಈ ಒಂದು ಗೊಜ್ಜಿಗೆ ಬೇಕಾದಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಅನ್ನನ ಮಾಡ್ಕೊಂಡಿದ್ದೀನಿ. ಅನ್ನ ಮಾಡಿಕೊಂಡು ಒಂದು ಬೇಸನ್ಗೆ ಹರಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಮಾಡ್ಕೊಂಡಿರೋ ಗೊಜ್ಜನ್ನು ನಾನೇನು ಮಾಡ್ತೀನಿ ಅಂದರೆ ಈ ಹರಡ್ಕೊಂಡಿರುವಂಥ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಸುಮಾರಾಗಿ ಒಂದೂವರೆ ಪಾವಷ್ಟು ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಪೂರ್ತಿ ಗೊಜ್ಜನ್ನು ಸೇರಿಸ್ಕೊಂಡೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಗೊಜ್ಜೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೇರೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ನಾನು ಆಲ್ರೆಡಿ 2 ನಿಂಬೆ ಹಣ್ಣನ್ನು ನಾನಿಲ್ಲಿ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹುಳಿ ಹಿಂಡ್ಕೊಂಡು. ಆ ನಿಂಬೆ ಹಣ್ಣನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ನಿಂಬೆ ಹಣ್ಣು ನಿಮ್ಮ ರುಚಿಗೆ ಅನುಸಾರ ನೀವು ಹಾಕೊಳ್ಬೋದು. ನಿಮ್ಗೆ ಸ್ವಲ್ಪ ಟ್ಯಾಂಗಿನೆಸ್ ಅಂದರೆ ಹುಳಿ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೋದು. ನಾನು ಇಲ್ಲಿ 1.5 ಹಾಕ್ಕೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿ ಇತ್ತು. ಸೊ ಇದಕ್ಕೆ ನಾನು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಿರೋದೆ ಬಿಳಿ ಎಳ್ಳನ್ನು ಕೂಡ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಮಧ್ಯಾಹ್ನದ ಟಿಫನ್ ಬಾಕ್ಸ್ಗೂ ಕೂಡ ಇದು ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬಹುದು. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ ಅಥವಾ ನೀವು ಲಂಚ್ ಬಾಕ್ಸ್ ತೊಗೊಂಡೋಗ್ತೀರಾ ಅಂದರೆ ಇದೊಂದೊಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳಬಹುದು. ಇದನ್ನು ಕೂಡ ನೀವು ಮಸ್ಟ್ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇದ್ರ ಜೊತೆಗೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಸ್ವಲ್ಪ ಕಾರ್ನ್ನ ಮಾಡಿದ್ದೆ. ಅಂದರೆ ಕಾರ್ನನ್ನು ಸ್ಟೀಮ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ. ಈ ಬೇಯಿಸಿರುವಂಥ ಸ್ಟೀಮ್ ಮಾಡಿರುವಂಥ ಕಾರ್ನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಜೊತೆಗೆ ಸ್ವಲ್ಪ ಮಿಕ್ಸ್ ಹರ್ಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಆರಿಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ ಬಾಟಲ್ಸು. ನೀವು ತಂದಿಟ್ಕೊಂಡ್ರೆ ಮಕ್ಕಳಿಗೆ ಈ ಥರ ಏನಾದರೂ ಸಿಂಪಲಾಗಿ ಚಾಟ್ಸ್ ಎಲ್ಲ ಮಾಡಿಕೊಟ್ರೆ ಅದಕ್ಕೆ ಹಾಕಿ ಕೊಡಬಹುದು. ಯಾಕಂದರೆ ಡೈಲಿ ಮಕ್ಕಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ನ ಕೂಡ ನಾವು ಹಾಕ್ಕೊಡ್ಬೇಕು ಬಾಕ್ಸ್ಗೆ. ಹಾಗಾಗಿ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರತ್ತಲ್ವ. ನಿಮಗೆ ಹೊರಗಡೆ ಎಲ್ಲ ಕಾರ್ನು ಒಂದೇ ಒಂದು ಸಣ್ಣ ಕಪ್ಗೆ 40 ರೂಪೀಸು 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಮನೇಲಿ ಆರಾಮಾಗಿ ನಾವು ಅದನ್ನು ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ಒಂದು ಹೆಲ್ದಿ ರೆಸಿಪೀಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತಷ್ಟು ರೆಸಿಪಿಗಳ ಜೊತೆ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ವೀಣಾ ಪರಿಮಳಾಚಾರ್ಯ. ಬಾಯ್.